ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 9ನೇ ಅಧ್ಯಾಯ 5ನೇ ವಚನ. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ. ಕರ್ತನ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ದಿನ, ಮತ್ತೊಂದು ವಾರದಲ್ಲಿ ನಾವು ಸಭೆಯಾಗಿ ಕೂಡಿಕೊಳ್ಳುವಂತಹ ದಿನಕ್ಕೆ, ಸಮಯಕ್ಕೆ ಬಂದು ಬಿಟ್ಟಿದ್ದೇವೆ. ಕರ್ತನು ಈ ದಿವಸವೂ ಸಹ ತಡ ಮಾಡಿದ್ದಾರೆ ಎಂಬುದಾಗಿ ನೋಡುವುದಾದರೆ, ನಾವು ಮಾತ್ರವಲ್ಲದೆ ನಮ್ಮ ಮೂಲಕವಾಗಿ ಇನ್ನೂ ಅನೇಕ ರಕ್ಷಣೆ ಹೊಂದುವಂಥ ಜನಗಳನ್ನು ನಾವು ಯೇಸುವಿಗೋಸ್ಕರವಾಗಿ ಸಿದ್ಧಪಡಿಸಬೇಕಾಗಿದೆ. ಇದು ಕಡೇ ದಿನಗಳಾಗಿದೆ. ಈ ಕಡೇ ದಿನಮಾನಗಳಲ್ಲಿ ಅನೇಕ ಜನಗಳನ್ನು ನಾವು ಕರ್ತನಿಗಾಗಿ ಬಿಡುಗಡೆ ಮಾಡಬೇಕು. ಅಂಥ ಅಧಿಕಾರವನ್ನು, ಅಂಥ ಬಲವನ್ನು ದೇವರು ನಿಮ್ಮ ಮೇಲೆ ಇಡಲ್ಪಟ್ಟಿದ್ದಾರೆ. ಈ ಲೋಕದಲ್ಲಿ ಬೆಳಕಿದ್ರೂ ಸಹ ಅನೇಕರು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಲೋಕಕ್ಕೆ ಬೆಳಕು ಯೇಸು ಕರ್ತನು ಮಾತ್ರವೇ. ಆತನು ಮಾತ್ರವೇ ಎಲ್ಲ ಮನುಷ್ಯರ ನಿರೀಕ್ಷೆಗಳನ್ನು ನೆರವೇರಿಸಲು, ನಿರೀಕ್ಷೆಗೆ ಆಧಾರಕನು ಸಹ ಯೇಸುವೆ ಆಗಿದ್ದಾರೆ. ಇಂದು ಅಂತಹ ಆತ್ಮಿಕವಾದಂಥ ಕತ್ತಲೆ ಮಾರ್ಗದಲ್ಲಿರುವಂಥವರಿಗೆ ನೀವು ಬೆಳಕಾಗಿದ್ದೀರಿ. ಹೌದು, ಯೇಸು ನಿಮ್ಮೊಳಗಡೆ ವಾಸ ಮಾಡುತ್ತಾ ಕತ್ತಲಲ್ಲಿರುವಂಥ ಇತರ ಜನಗಳಿಗೆ ನೀವು ಬೆಳಕಾಗುವ ಹಾಗೆ ಸತ್ಯವಾದಂಥ ಮಾರ್ಗವನ್ನು, ನಿತ್ಯವಾದ ಮಾರ್ಗವನ್ನು ತೋರಿಸಲಿಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ನಾನೇ ಬಲಹೀನತೆಯಲ್ಲಿ, ಕೊರತೆಯಲ್ಲಿ, ರೋಗ, ಸಾಲ, ಇಕ್ಕಟ್ಟು, ಅನೇಕ ವಿಧವಾದಂಥ ಇಕ್ಕಟ್ಟಿನಲ್ಲಿರುವಂತಹ ನನ್ನನ್ನು ಇತರ ಜನಗಳಿಗೆ ನಾನು ಹೇಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಾನು ಇತರರ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾರೆ ಎಂಬುದಾಗಿ ಹೇಳಿ ಅಂದುಕೊಂಡಿದ್ದೀರಾ? ನೀವು ಮನ ಕಣ್ಣುಗಳ ತೆರೆಯಲ್ಪಟ್ಟು ಕರ್ತನನ್ನು ಬೇಡಿಕೊಳ್ಳ್ರಿ. ದೇವರ ಸಮ್ಮುಖದಲ್ಲಿ ನಿಮ್ಮ ಮನ ಕಣ್ಣುಗಳು ತೆರೆಯಲ್ಪಡುವ ಹಾಗೆ ಪ್ರಾರ್ಥನೆ ಮಾಡ್ರಿ. ಯಾಕಂದರೆ ಈಗ ಯೇಸುವನ್ನು ನಂಬಿದರೆ ನಿಜ, ಆದರೆ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಲ್ವಾ? ಅಂತ ಆತನು ಎಂತಹ ದೇವರು, ಅದ್ಭುತಗಳನ್ನು, ಮಹತ್ಕಾರ್ಯಗಳನ್ನು ಮಾಡುವಂಥ ದೇವರು. ಆತನ ಉದ್ದ, ಆಳ, ಅಳತೆ, ಅಗಲ ಇವುಗಳೆಲ್ಲವನ್ನು ತಿಳಿದುಕೊಳ್ಳಬೇಕು. ಯೇಸು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು. ಆದರೆ ನಿಮ್ಮ ಆತ್ಮಿಕ ಕಣ್ಣುಗಳಿಂದ ಅದನ್ನು ನೀವು ಕಾಣಬೇಕು. ನಿಮ್ಮ ಮುಂದೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ನೀವು ಹೊಂದಬೇಕಾದರೆ ನೀವು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ಆ ಬೆಳಕಿನ ರಾಜ್ಯದವರಾಗಿ ಜೀವಿಸಬೇಕು. ಅದು ಮಾತ್ರವಲ್ಲದೆ ಈ ಲೋಕದಲ್ಲಿರುವಂಥ ನೆರೆಯವರ, ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು, ಅವರೆಲ್ಲರೂ ಕತ್ತಲೆಗೆ ಹೋಗ್ತಾ ಇದ್ದಾರೆ. ಅಂಥ ಜನಗಳಿಗೆ ನೀವು ಈ ಲೋಕದಲ್ಲಿ ಇರುವ ತನಕವಾಗಿಯೂ ಸಹ ಯೇಸುವಿನ ಬೆಳಕಾಗಿ ಇದ್ದೀರಿ. ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ಅದನ್ನೇ ಹೇಳ್ತಾ ಇದ್ದಾರೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳಿ. ಇಂದು ಯೇಸು ಕರ್ತನು ನಿಮ್ಮನ್ನ ಲೋಕಕ್ಕೆ ಬೆಳಕಾಗಿ ಇಟ್ಟಿದ್ದಾರೆ. ನೀವು ಈ ಲೋಕದಲ್ಲಿರುವ ತನಕವಾಗಿ ಇತರರಿಗೆ ಬೆಳಕಾಗಿದ್ದೀರಿ. ಕತ್ತಲೆಯಲ್ಲಿರುವವರು, ಪಾಪದಲ್ಲಿರುವವರು, ಕುರುಡರು, ಕುಂಟರು, ಮಾತ್ರವಲ್ಲ ನಾನಾ ವಿಧವಾದಂಥ ಬಲಹೀನತೆಯಲ್ಲಿರುವಂಥವರಿಗೆ ನೀವು ಯೇಸುವಿನ ಬೆಳಕಾಗಿದ್ದೀರಿ. ಒಪ್ಪಿಸಿಕೊಡಿರಿ, ಕರ್ತ ನಿಮ್ಮನ್ನು ಉಪಯೋಗಿಸುತ್ತಾರೆ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ರಿ ಅಪ್ಪ. ಇತರ ಜನಗಳು, ನಿಮ್ಮನ್ನು ಕಾಣದೇ ಇರುವಂಥ ಜನಗಳು ಕಂಡುಕೊಳ್ಳುವ ಹಾಗೆ ಇವರನ್ನು ಸಾಕ್ಷಿಯಾಗಿ ಉಪಯೋಗಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.